ರಾಜಧಾನಿ ಬೆಂಗಳೂರಲ್ಲಿ ಸರಗಳ್ಳರ ಹಾವಳಿ ಹೆಚ್ಚಾಗ್ತಾನೇ ಇದೆ. ಗಿರಿನಗರ ಪೊಲೀಸರು ಕುಖ್ಯಾತ ಸರಗಳ್ಳನೊಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಸರಗಳ್ಳ ಅಚ್ಯುತ್ ಎಂಬ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನು ಈತನ ಹಿಸ್ಟ್ರಿ ತೆಗೆದು ನೋಡಿದರೆ ಈತ 8 ವರ್ಷದಲ್ಲಿ ಮಾಡಿರೋದು 200ಕ್ಕೂ ಅಧಿಕ ಸರಗಳ್ಳತನ. ಅಚ್ಯುತ್ ಕುಮಾರ್ ಅಲಿಯಾಸ್ ಗಣಿ ಎಂಬಾತ ಸದ್ಯ ಅರೆಸ್ಟ್ ಆಗಿರೋದು. ಇನ್ನು ಸರಗಳ್ಳತನ ಮಾಡಿ ಅದನ್ನು ಮಾರಾಟ ಮಾಡಿ ಬಂದ ದುಡ್ಡಲ್ಲಿ ಲೈವ್ ವ್ಯಾಂಡಲ್ ಮಜಾ ಮಾಡ್ತಿದ್ದಂತೆ ಈತ. ಬಂಧಿತನಿಂದ 52 ಲಕ್ಷಕ್ಕೂ ಅಧಿಕ ಮೌಲ್ಯದ 541 ಗ್ರಾಂ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ. ಆರೋಪಿಯನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ ಗಿರಿನಗರ ಪೊಲೀಸರು. ಅಚ್ಯುತ್ ಕುಮಾರ್ ಎಂಬಾತ ಕಳೆದ 8 ವರ್ಷಗಳಿಂದ ಸರಗಳ್ಳತನವನ್ನೇ ವೃತ್ತಿಯಾಗಿಸಿಕೊಂಡಿದ್ದ. ಸರಗಳ್ಳತನ ಮಾಡೋದು, ಅದನ್ನು ಮಾರಾಟ ಮಾಡೋದು, ಬಂದ ದುಡ್ಡಲ್ಲಿ ಲೈವ್ ಬ್ಯಾಂಡಲ್ ಮಜಾ ಮಾಡೋದು, ಇದನ್ನು ಮಾಡ್ತಾ ಇದ್ದ. ಸದ್ಯ ಈತನನ್ನು ಅರೆಸ್ಟ್ ಮಾಡಿ 541 ಗ್ರಾಂ ಚಿನ್ನಾಭರಣ ರಿಕವರಿ ಮಾಡಲಾಗಿದೆ. The chains, there is a case registered in Girinagar police station limits, wherein an accused by name Gani, he has been arrested, and more than 10 chain snatching cases have been detected. They have been these chain snatchings were in the city police station, in the Bangalore city police limits, in various stations. This particular accused is involved in more than 160 odd cases of such chain snatching in previous years, and some other cases also. So it is a serious issue why every time he is committing like this. So we have discussed this with our crime team, and our officers, senior officers have been told that he should not repeat this offence and take into consideration all these things. We have stricter sections we can book against him. As of now, in this case, total value of 52.89 lakh worth of gold and a two-wheeler has been recovered from his possession. Pardon? Achyut Kumar Gani. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿ. ಶಿವಕುಮಾರ್, ಈತ 8 ವರ್ಷದಿಂದ ಅರೆಸ್ಟೇ ಆಗಿರ್ಲಿಲ್ವಾ, ಅಥವಾ ಅರೆಸ್ಟ್ ಆಗಿ ಬೇಲ್ ಪಡ್ಕೊಂಡು ಮತ್ತೆ ಇದನ್ನೇ ಮಾಡ್ತಿದ್ದ ಹೆಂಗೆ? ರಕ್ಷತ್, ಅಚ್ಯುತ್ ಕುಮಾರ್ ಗಣಿ ಏನಿದ್ದಾನೆ, ಈತನ ಮೇಲೆ ಪೊಲೀಸ್ ರೆಕಾರ್ಡ್ಸ್ ನಲ್ಲಿ ಇರುವಂತದ್ದು ಸರಿಸುಮಾರು 165ಕ್ಕೂ ಹೆಚ್ಚು ಪ್ರಕರಣಗಳು. ಆದ್ರೆ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಈತ ಬಾಯ್ಬಿಟ್ಟಿರುವಂತದ್ದು 200ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದೀನಿ ಅಂತೇಳಿ. ಅಂದ್ರೆ ಈತ ಒಮ್ಮೆ ಜೈಲಿಗೆ ಹೋಗಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಒಂದೇ ದಿನ 3-4 ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಕೃತ್ಯ ಎಸಗುವಂಥದ್ದು. ಒಮ್ಮೆ ಅಫೆನ್ಸ್ ಮಾಡಿದಂತ ನಂತರದಲ್ಲಿ ಕದ್ದಂತ ಮಾಲನ್ನ ಏನು ಆತ ಮಾರಾಟವನ್ನ ಮಾಡ್ತಾನೆ, ಅದರಿಂದ ಬಂದಂತ ಹಣವನ್ನ ಖರ್ಚು ಮಾಡೋದ್ರ ನಂತರದಲ್ಲಿ ಮತ್ತೊಂದು ಅಫೆನ್ಸ್ ನಲ್ಲಿ ತೊಡಗಿರ್ತಾರೆ. ಪ್ರಮುಖವಾಗಿ ಅಚ್ಯುತ್ ಕುಮಾರ್ ಗಣಿ ಸುಮಾರು 165 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಬೆಂಗಳೂರಿನ ಬರೋಬ್ಬರಿ 23 ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಈತನ ಮೇಲೆ ಪ್ರಕರಣಗಳಿರುವಂತದ್ದು. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕದ ರಾಮನಗರ, ಮಂಡ್ಯ, ಮೈಸೂರು ಸೇರಿದಂತೆ ಹೈದರಾಬಾದ್ನಲ್ಲೂ ಕೂಡ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಸರಿಸುಮಾರು 50 ಲಕ್ಷಕ್ಕೂ ಹೆಚ್ಚಿನ ಮೌಲ್ಯದ ಚಿನ್ನಾಭರಣಗಳನ್ನ ಆರೋಪಿಯಿಂದ ವಶಕ್ಕೆ ಪಡ್ಕೊಂಡಿರುವಂತದ್ದು. ಅಂದ್ರೆ ಒಮ್ಮೆಲೆ ಜೈಲಿಗೆ ಹೋಗಿ ಬಂದಂತ ನಂತರದಲ್ಲಿ ಮತ್ತೆ ಪೊಲೀಸರ ಕೈಗೆ ಸಿಗುವವರೆಗೂ ಕೂಡ ಕಳ್ತನ ಮಾಡುವಂತದ್ದು ಈತನ ಕೈಯಲ್ಲಿ. ಒಂದೇ ದಿನಕ್ಕೆ ಸುಮಾರು 5ರಿಂದ 6 ಕಡೆಗಳಲ್ಲಿ ಕಳ್ತನವನ್ನ ಮಾಡ್ತಿರ್ತಾನೆ. ಈತನನ್ನ ಸದ್ಯ ಗಿರಿನಗರ ಪೊಲೀಸರು ಅರೆಸ್ಟ್ ಅನ್ನ ಮಾಡಿದ್ದಾರೆ. ಮತ್ತೊಂದು ಪ್ರಕರಣದಲ್ಲಿ ಹೆಬ್ಗೋಡಿ ಪೊಲೀಸರು ನಿತೀಶ್ ಎಂಬ ಕಳ್ಳನನ್ನ ಅರೆಸ್ಟ್ ಮಾಡಿರುವಂತದ್ದು. ಈತ ಹೆಬ್ಗೋಡಿಯ ಖಾಸಗಿ ಅಪಾರ್ಟ್ಮೆಂಟ್ ಇರುತ್ತೆ. ಅಪಾರ್ಟ್ಮೆಂಟ್ ನಲ್ಲಿ ಆತನ ಸೋದರ ಸಂಬಂಧಿ ವಾಸವಾಗಿರ್ತಾಳೆ. ಆಕೆಯ ಮನೆಗೆ ಹೋದಂತ ಆರೋಪಿ ಆ ಅಪಾರ್ಟ್ಮೆಂಟ್ ನ ಬೇರೆ ಬೇರೆ ಫ್ಲಾಟ್ ಗಳನ್ನ ಬೆಲ್ ಹೊಡೆಯುವಂತ ಕೆಲಸವನ್ನ ಮಾಡ್ತಾನೆ. ಬೆಲ್ ಮಾಡಿ ಹೊರಗಡೆ ನಿಂತ್ಕೊಂಡು ವೇಟ್ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಅಂದ್ರೆ ಬೆಲ್ ಮಾಡಿ ಮನೆ ಒಳಗಡೆ ಯಾರು ಇಲ್ಲ ಅನ್ನೋದನ್ನ ಕನ್ಫರ್ಮ್ ಆಗ್ತಿದ್ದಂತೆ ನಕಲಿ ಕೀಯನ್ನ ಬಳಸಿ ಫ್ಲಾಟ್ ನ ಒಳಗಡೆ ಹೋದಂತವನು ಮನೆಯಲ್ಲಿದ್ದಂತ ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿರ್ತಾನೆ. ಸುಮಾರು 65 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಏನ್ ಅಪಾರ್ಟ್ಮೆಂಟ್ ನಲ್ಲಿ ಈತ ಕಳುವು ಮಾಡಿರ್ತಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.